ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಚಳಿಗೆ ಸಂಜೆ ಹೊತ್ತು ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಏನಾದರೂ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾನಿವತ್ತು ವೆಜಿಟೇಬಲ್ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನಾನಿವಾಗ ಮೊದಲನೇದಾಗಿ ತಿಳಿಸ್ತೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಎಣ್ಣೆ, ಹಾಗೆ ಮುಖ್ಯವಾಗಿ ಇದಕ್ಕೆ ಬ್ರೆಡ್ ಬೇಕಾಗುತ್ತೆ. ಸೊ ನಾನಿಲ್ಲಿ ಮೈದಾದು ಬ್ರೆಡ್ಡನ್ನು ಇಟ್ಕೊಂಡಿದ್ದೀನಿ. ನೀವು ವೀಟ್ ಬ್ರೆಡ್ ಕೂಡ ಇಟ್ಕೋಬೋದು. ಹಾಗೆಯೇ ಇಲ್ಲಿ ತರಕಾರಿಗಳಾಗಿ ನಾನು ಕ್ಯಾರೆಟ್, ಬೀನ್ಸ್ ಹಾಗೆ ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಟೊಮ್ಯಾಟೊ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆಗಳು ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಅರಿಶಿನದ ಪುಡಿ, ಹಾಗೆಯೇ ಕಸೂರಿ ಮೇಥಿನ ಇಟ್ಕೊಂಡಿದ್ದೀನಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ತೆಂಗಿನ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಬಾಣಲಿಗೆ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸಣ್ಣಗೆ ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈರುಳ್ಳಿ ಎಲ್ಲವೂ ಕೂಡ ಕೆಂಪಾಗಬೇಕು, ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೋಡಿ, ಇವಾಗ ಈರುಳ್ಳಿ ಕೂಡ ಕೆಂಪಾಗಿದೆ. ಈ ಟೈಮಲ್ಲಿ ನಾನು ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನು ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟ್, ಬೀನ್ಸ್ ಹಾಗೆ ಆಲೂಗಡ್ಡೆನ ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ಹಾಕಿದ ನಂತರ ಇದನ್ನು ಎಣ್ಣೆಯಲ್ಲೇ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹುರ್ಕೊಂಡ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇವಾಗ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಆ್ಯಡ್ ಮಾಡಿದ ನಂತರ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲವೂ ಕೂಡ ಹೊಂದ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪೆಲ್ಲ ಹಾಕಿದ ನಂತರ ಒಂದು 2ರಿಂದ 3 ನಿಮಿಷ ಇದನ್ನು ಹಾಗೆಯೇ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ಒಂದು 2ರಿಂದ 3 ನಿಮಿಷ ಆಗಿದೆ. ತರಕಾರಿ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ. ಅಂದರೆ ಕಂಪ್ಲೀಟಾಗಿ ತರಕಾರಿ ಬೇಯಿಸಬಾರ್ದು, ಒಂದು ಅರ್ಧ ಭಾಗದಷ್ಟು ಬೇಯಿಸಬೇಕು ಅಷ್ಟೇ. ಇವಾಗ ಒಂದು ಅರ್ಧ ಭಾಗದಷ್ಟು ಬೆಂದಿದೆ. ಈ ಟೈಮಲ್ಲಿ ಮಸಾಲೆ ಪುಡಿಗಳನ್ನೆಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಪುಡಿಗಳು ಹಾಕಿದ ನಂತರ ಒಂದು 2 ನಿಮಿಷ ನಾವು ಇದನ್ನು ಹಾಗೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ತರಕಾರಿನೂ ಕೂಡ ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ನಾನು ಇದಕ್ಕೆ ತೆಂಗಿನ ತುರಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಸ್ಟವನ್ನು ಆಫ್ ಮಾಡ್ಕೋತೀನಿ. ಇದೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇದು ಫಿಲ್ಲಿಂಗ್ಸ್ ರೆಡಿಯಾಗಿದೆ. ಇವಾಗ ಬ್ರೆಡ್ಗೆ ಹಾಕುವಂಥ ಫಿಲ್ಲಿಂಗ್ಸ್ ರೆಡಿಯಾಗಿದೆ. ಇವಾಗ ನಾವು ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ತವಾಗೆ ನಾನು 1 ಸ್ಲೈಸ್ ಬ್ರೆಡ್ಡನ್ನು ಹಾಕಿ ಎರಡೂ ಸೈಡ್ ಕೂಡ ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋಬೋದು, ತುಪ್ಪನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಫಸ್ಟ್ ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಎರಡೂ ಸೈಡ್ ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಲಾಸ್ಟಲ್ಲಿ ನಾನು ಇದಕ್ಕೆ ಬಟರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೆಣ್ಣೆಯನ್ನು ಮೇಲ್ಗಡೆ ಸವರ್ಕೋತಾ ಇದ್ದೀನಿ. ಎರಡೂ ಸೈಡ್ ಕೂಡ ನಾನು ಬಟರನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪನೂ ಕೂಡ ಹಾಕ್ಕೋಬೋದು, ತುಂಬಾ ಟೇಸ್ಟ್ ಇರುತ್ತೆ ಬೆಣ್ಣೆನ ಹಾಕಿದ್ರೆ. ಸೊ ಅದೇ ರೀತಿ ನಾನು ಸುಮಾರು ಒಂದು 8ರಿಂದ 10 ಸ್ಲೈಸ್ ಬ್ರೆಡ್ ಪೀಸಸನ್ನು ಇಟ್ಕೊಂಡಿದ್ದೆ. ಅದೆಲ್ಲವಕ್ಕೂ ಕೂಡ ಇದೇ ರೀತಿ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಇದು ನೋಡಿ, ಒಂದು 8ರಿಂದ 10 ಸ್ಲೈಸಸ್ ಬ್ರೆಡ್ ಪೀಸಸನ್ನು ಎಲ್ಲವನ್ನು ನಾನು ಇದೇ ರೀತಿಯಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸಪ್ರೇಟ್ ಬೇರೆ ಒಂದು ಪ್ಲೇಟ್ಗೆ ನಾನು 1 ಸ್ಲೈಸ್ ಬ್ರೆಡ್ ಪೀಸನ್ನು ಇಟ್ಕೊಂಡು ಅದಕ್ಕೆ ನಾನು ಏನು ವೆಜಿಟೇಬಲ್ ಫಿಲ್ಲಿಂಗ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಕೂಡ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಒಂದು ಬ್ರೆಡ್ ಸ್ಲೈಸ್ ಮೇಲೆ. ಕೆಲವ್ರಿಗೆ ವೆಜಿಟೇಬಲ್ಸ್ ತುಂಬಾ ಇಷ್ಟ ಆಗುತ್ತೆ. ಅವರು ಸ್ವಲ್ಪ ವೆಜಿಟೇಬಲ್ಸ್ನ ಈ ಫಿಲ್ಲಿಂಗ್ಸ್ನ ಜಾಸ್ತಿ ಹಾಕ್ಕೋಬೋದು. ಮಕ್ಕಳಿಗೂ ಕೂಡ ನೋಡಿ, ಈ ರೀತಿಯಲ್ಲಿ ನೀವು ವೆಜಿಟೇಬಲ್ಸ್ನ ಮಕ್ಕಳಿಗೆ ಆರಾಮಾಗಿ ತಿನ್ನಿಸ್ಬೋದು. ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ಗಾಗಿರ್ಬೋದು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆ್ಯಂಡ್ ತುಂಬ ಈಸಿ ಕೂಡ. ನೋಡಿ, ನೀವೇನೇ ನೋಡ್ತಾ ಇದ್ದೀರಲ್ವಾ, ಎಷ್ಟು ಸಿಂಪಲಾಗಿ ಈಸಿಯಾಗಿ ಎಷ್ಟು ಕ್ವಿಕ್ಕಾಗಿ ಆಗೋಯ್ತು ಅಂತ. ಈ ಚಳಿಗಾಲಕ್ಕಾಗಲಿ ಮಳೆಗಾಲಕ್ಕಾಗಲಿ ಈ ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ. ಹಾಗೆಯೇ ಇದ್ರ ಜೊತೆಗೆ ಬಿಸಿ ಬಿಸಿಯಾಗಿ ಕಾಫಿ ಅಥವಾ ಟೀ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ.
ನಿಮಗೆ ಈ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ಕೂಡ ಯಾವುದೇ ವ್ಲಾಗ್ಸ್ ಹಾಕಿದ್ರೂ ಕೂಡ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ತೋರಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.